ನೆಕ್ಸ್ಟ್ ನಾವು ದಟ್ ಇಸ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಜಿ ಆರ್ ಆರ್ ಇಂದ ನೋಡೋಣ. ಓಕೆ, ಕ್ಯಾಲ್ಕುಲೇಟ್ ದ ಜಿ ಆರ್ ಆರ್, ದಟ್ ಇಸ್ ಗ್ರಾಸ್ ರೀಪ್ರೊಡಕ್ಷನ್ ರೇಟ್ ಫಾರ್ ದ ಫಾಲೋಯಿಂಗ್. ಓಕೆ, ವಾಟ್ ಯು ನೀಡ್ ಟು ಕ್ಯಾಲ್ಕುಲೇಟ್ ಗ್ರಾಸ್ ರೀಪ್ರೊಡಕ್ಷನ್ ರೇಟ್, ಹಂಗಂದ್ರೆ ಏನರ್ಥ ಶಾರ್ಟ್ ಫಾರ್ಮಲ್ಲಿ ಜಿ ಆರ್ ಆರ್ ಅಂತ. ಸೊ ಕ್ವೆಶನಲ್ಲಿ ನಿಮ್ಗೆ ಏನೇನು ಕೊಟ್ಟಿರ್ತಾರೆ, ಏಜ್ ಗ್ರೂಪ್ ಇನ್ ದ ಇಯರ್, ಇಲ್ಲಿ 15 to 19, 20 to 24, 25 to 29, 30 to 34, 35 to 39, 40 to 44, 45 to 49 ಕಂಪ್ಲೀಟ್ ಏಜ್ ಗ್ರೂಪ್ಸ್ ಕೊಟ್ಟಿದ್ದಾರೆ ಗ್ರೂಪ್ ವೈಸ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಫಿಮೇಲ್ ಪಾಪ್ಯುಲೇಷನ್ಸ್ ಕೊಟ್ಟಿದ್ದಾರೆ. ಫಿಮೇಲ್ ಪಾಪ್ಯುಲೇಷನ್ಸ್ ನೀವು ನೋಡ್ಬೋದು ಇಲ್ಲಿ. ಫಸ್ಟ್ ಗ್ರೂಪ್ಗೆ ದಟ್ ಇಸ್ 1000, ಸೆಕೆಂಡ್ 900, 800, 700, 600, 500, 400 ಇದೆಲ್ಲ ಫಿಮೇಲ್ ಪಾಪ್ಯುಲೇಷನ್ಸ್. 400. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಫಿಮೇಲ್ ಬರ್ತ್ಸ್. ಫಿಮೇಲ್ ಬರ್ತ್ಸ್ ಅಂದರೆ ಏನು, ದಟ್ ಇಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ಗರ್ಲ್ ಬೇಬೀಸ್. ಒಂದು ಆ ಪಾಪ್ಯುಲೇಷನ್ಗೆ ಗರ್ಲ್ ಬೇಬೀಸ್ ಎಷ್ಟು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ 20, ಇಲ್ಲಿ 60, ಇವ್ರಿಗೆ 50 ಈ ಗ್ರೂಪ್ ಏಜ್ ಗ್ರೂಪ್ಗೆ. ನೆಕ್ಸ್ಟ್ ಈ 30, 20, 10 ಆ್ಯಂಡ್ 10 ಆಲ್ ದೀಸ್ ಆರ್ ಇಸ್ ಟೋಟಲ್ ಆಗಿ ಅವ್ರು ಏನೇನು ಕೊಟ್ಟಿರ್ತಾರೆ, ಏಜ್ ಗ್ರೂಪ್ಸು ಮತ್ತು ಫಿಮೇಲ್ ಪಾಪ್ಯುಲೇಷನ್ ಮತ್ತು ಫಿಮೇಲ್ ಬರ್ತ್ಸ್ ಇಷ್ಟು ಕೊಟ್ಟಿರ್ತಾರೆ. ನಾವು ಜಿ ಆರ್ ಆರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಷ್ಟು ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ. ಸೊ ಫಸ್ಟ್ ಥಿಂಗ್ ಸೊಲ್ಯೂಷನ್ ಪಾರ್ಟಲ್ಲಿ, ಸೊಲ್ಯೂಷನಲ್ಲಿ ನೀವು ಬರಿಬೇಕಾಗಿರೋದು ಯಾವಾಗಲೂ ನಾನು ಏನಂತ ಹೇಳ್ತೀನಿ, ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಜಿ ಆರ್ ಆರ್, ಫಸ್ಟ್ ಜಿ ಆರ್ ಆರ್ ಬೇಕಾಗಿರೋದೇನು ನಮಗೆ ಇಲ್ಲಿ ಬರಿತೀನಿ ನೋಡ್ಕೊಳ್ಳಿ. ಜಿ ಆರ್ ಆರ್ ಇಸ್ ಈಕ್ವಲ್ ಟು ಐ ಇಂಟು ಸಮೇಷನ್ ಡಬ್ಲ್ಯೂ ಎಸ್ ಎಫ್ ಆರ್. ಓಕೆ, ಸಮೇಷನ್ ಡಬ್ಲ್ಯೂ ಎಸ್ ಎಫ್ ಆರ್. ಸೊ ಕ್ವೆಶನಲ್ಲಿ ಅವ್ರು ಬರೀ ಫಿಮೇಲ್ ಪಾಪ್ಯುಲೇಷನ್ ಮತ್ತು ಫಿಮೇಲ್ ಬರ್ತ್ಸ್ ಮಾತ್ರ ಕೊಟ್ಟಿರೋದ್ರಿಂದ ವಿ ನೀಡ್ ಟು ಕ್ಯಾಲ್ಕುಲೇಟ್ ಡಬ್ಲ್ಯೂ ಎಸ್ ಎಫ್ ಆರ್. ಓಕೆ, ಡಬ್ಲ್ಯೂ ಎಸ್ ಎಫ್ ಆರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಸೊ ಡಬ್ಲ್ಯೂ ಎಸ್ ಎಫ್ ಆರ್ ಇಸ್ ಈಕ್ವಲ್ ಟು, ಆವಾಗಲೇ ಹೇಳಿದೆ, ಬರ್ತ್ divided by population into 1000. ಸೊ ವಾಟ್ ಎವರ್ ದ ಗ್ರೂಪ್, ಫಸ್ಟ್ ಗ್ರೂಪ್ ಇರುತ್ತೆ ತಾನೆ. ಸೊ ಫಸ್ಟ್ ಏನಿದೆ ಇಲ್ಲಿ ಪ್ರಿವಿಯಸ್ಸಲ್ಲಿ ನೋಡೋಣ. ಸೊ ಫಸ್ಟ್ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಡಬ್ಲ್ಯೂ ಎಸ್ ಎಫ್ ಆರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಬರ್ತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. ಸೊ ಇಲ್ಲಿ ನೀವು ನೋಡ್ಬೋದು ಫಿಮೇಲ್ ಬರ್ತ್ಸ್ ಎಷ್ಟಿದೆ, 20 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಎಷ್ಟಿದೆ, 1000 into 1000. So you get that is WSFR as 20. Okay, ಆ ಥರ ನೇಲ್ ಮಾಡ್ಕೊಂಡಿರೋದು ಫಸ್ಟ್ ಗ್ರೂಪ್ದು. 20 divided by birth divided by population into 1000. So you get WSFR of that group, that row you get as 20. ನೋಡೋಣ ಫರ್ದರ್ ಎಷ್ಟೆಷ್ಟು ಬರುತ್ತೆ ಅಂತ. ಸೊ ಇಷ್ಟೋ ತನಕ ನಾವು ಫಾರ್ಮುಲಾಸ್ ನೋಡಿದ್ವಿ ಮತ್ತು ಸಿಂಪಲಾಗಿ ಹೇಳ್ಕೊಟ್ಟೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಎಸ್ ಎಫ್ ಆರ್. ಸೊ ಇವಾಗ ಕಂಪ್ಲೀಟಾಗಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಇದು ಮೂರು ಅಷ್ಟೇ, ಏಜ್ ಗ್ರೂಪು ಮತ್ತು ಫಿಮೇಲ್ ಪಾಪ್ಯುಲೇಷನು, ಫಿಮೇಲ್ ಬರ್ತ್ಸು ಕ್ವೆಶನಲ್ಲೇ ಕೊಟ್ಟಿರ್ತಾರೆ. ಅರ್ಥ ಆಗ್ತಿದೆಯಾ? ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಫಸ್ಟ್ ಡಬ್ಲ್ಯೂ ಎಸ್ ಎಫ್ ಆರ್. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಆವಾಗಲೇ ಹೇಳಿದೆ, ಬರ್ತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. ಸಾರಿ, ಇಟ್ ಈಸ್ 1000. ಸೊ ಫಸ್ಟ್ ಇದು, ಸೆಕೆಂಡ್ ಇದು. ಫಸ್ಟ್ ದಿಸ್ ಇಸ್ ಅ ಪಾಪ್ಯುಲೇಷನ್, ದಿಸ್ ಇಸ್ ದಿಸ್ ಇಸ್ ಅ ಬರ್ತ್ ಆ್ಯಂಡ್ ದಿಸ್ ಇಸ್ ಅ ಪಾಪ್ಯುಲೇಷನ್. ಯಾವಾಗಲೂ ಬಿ ಡಿವೈಡೆಡ್ ಬೈ ಎ. ನಾನು ಏನಂತ ಬರ್ಕೊಂಡಿದ್ದೀನಿ, ನಮ್ಮ ಅರ್ಥ ಆಗೋದಕ್ಕೆ ನಾನು ಎ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ ಮತ್ತು ಇದನ್ನು ಬಿ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಫಸ್ಟ್ ಬಿ ಡಿವೈಡೆಡ್ ಬೈ ಎ ಇಂಟು 1000. ಓಕೆ, ಗಾಟ್ ಇಟ್? ಸೊ ಇವಾಗ ಫಸ್ಟ್ ಒನ್ಗೆ ಆಲ್ರೆಡಿ ಹೇಳಿದ್ದೆ, ದಟ್ ಇಸ್ 20 ಡಿವೈಡೆಡ್ ಬೈ 1000 into 1000. This divided by this into 1000. So you get answer as 20. Next, that is what is the birth of second one? That is 60 divided by population. That is 900 into 1000. So how much you get? That is 66.7. This is 20 and this is 66.7. Okay, next that is third one ge, what is the birth year? 50. So 50 divided by what is the population year? That is 800 into 1000. So how much you get? 62.5. So that is what I have written here. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು, ಬರ್ತ್ ಎಷ್ಟಿದೆ, 30.
30 divided by, that is 700 into 1000. How much you get? 42.9. Just you can calculate using your calculator. Next, that is next birth is 20 divided by 600 into 1000. You get 33.3. Okay, that is I've written here. Next birth is 10. 10 divided by population 500 into 1000. You get 20. That is I've written here. Next one, 10 divided by 400. 10 divided by 400 into 1000. You get 25. So that itself I have written here. So ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಯು ನೀಡ್ ಟು ಟೇಕ್ ದ ಟೋಟಲ್ ಸಮ್ ಅಂದ್ರೆ ಏನು? ಟೋಟಲ್ ಆಫ್ ದಿಸ್ WSFR, ದಟ್ ಇಸ್ ಸಮ್ ಆಫ್ WSFR. ಹೆಂಗ್ ತಗೊಳೋದು? ಜಸ್ಟ್ 20 ಪ್ಲಸ್ 66.7 ಪ್ಲಸ್ 62.5 ಪ್ಲಸ್ 42.9 ಪ್ಲಸ್ 33.3 ಪ್ಲಸ್ 20 plus 25 is equals to 270.4. This is the summation of WSFR. Total of WSFR. ಇಷ್ಟು ಬಂದಿರುತ್ತೆ. ನೆಕ್ಸ್ಟ್ ನೋಡೋಣ. ಸೊ ನಾನು ಆಗಲೇ ಅಂದೆ GRR ಫಾರ್ಮುಲಾ ಏನು? I ಇಂಟು ಸಮೇಷನ್ WSFR. ಸೊ ನಿಮಗೆ ಐ ಹೆಂಗ್ ಬಂತು? I is equal to 5. ನಾನು ಆವಾಗಲೇ ಅಂದೆ ಇಟ್ ಈಸ್ ನಥಿಂಗ್ ಬಟ್ ದಿಸ್ 15 to 19. ಹಂಗಂದ್ರೆ ಏನು? 15, 16, 17, 18, 19. So 5, that is a class of that. So 5 into summation of WSFR. ನೀವು ಈಗಲೇ ಪ್ರೀವಿಯಸ್ ಕ್ಯಾಲ್ಕುಲೇಟ್ ಮಾಡಿದ್ರಿ. ದಿಸ್ ಒನ್ that is 270.4. So that itself I have taken. So multiply 5 into 270.4. You get 1352 female births per 1000 women's. ಹಂಗಂದ್ರೆ ಏನು? 1000 ವುಮೆನ್ಸ್ಗೆ ಎಷ್ಟು ಗರ್ಲ್ ಬೇಬೀಸ್ ಬಾರ್ನ್ ಆಗಿದೆ ಅಂದರೆ ದಟ್ ಇಸ್ 1352 ಫೀಮೇಲ್ ಬರ್ತ್ಸ್ ಆಗಿದೆ, ಗರ್ಲ್ ಬೇಬೀಸ್ ಹುಟ್ಟಿದ್ದಾರೆ ಅಂತ ಅರ್ಥ ಇದಕ್ಕೆ. ಸೊ ನೆಕ್ಸ್ಟ್ ಹಂಗಂದ್ರೆ ಒನ್ ವುಮೆನ್ಗೆ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಬೇಬೀಸ್, ಎಷ್ಟು ಗರ್ಲ್ ಬೇಬಿ ಬಾರ್ನ್ ಆಗಿರುತ್ತೆ ಅಂತ ನೋಡೋಣ. ಸಿಂಪಲ್ GRR per woman ಒಂದು ವುಮೆನ್ಗೆ. ಸೊ ಟೋಟಲ್ ವಾಟ್ ಎವರ್ ದ GRR ಇಸ್ ದೇರ್ ದಟ್ ಯು ವಿಲ್ ಟೇಕ್ 1352 ಬಂದಿದೆ ಆನ್ಸರು, ಡಿವೈಡೆಡ್ ಬೈ 1000. ಯಾಕಂದರೆ ನಮಗೆ ಒನ್ ವುಮೆನ್ಗೆ ಬೇಕಾಗಿರೋದು. ಸೊ ಒನ್ ವುಮೆನ್ಗೆ ಸೊ 1352 ಡಿವೈಡೆಡ್ ಬೈ 1000 ಯು ಗೆಟ್ 1.352 ಫೀಮೇಲ್ ಬರ್ತ್ಸ್. ಅಪ್ರಾಕ್ಸಿಮೇಟ್ ಆಗಿ 1 ಅಂತ ತೊಗೊಬೋದು. ಒಂದು ವುಮೆನ್ಗೆ 1 ಫೀಮೇಲ್ ಆಗಿರುತ್ತೆ ಅಂತ ಅಪ್ರಾಕ್ಸಿಮೇಟ್. ಯಾಕಂದರೆ ಡೆಸಿಮಲ್ ಆಗಿರೋದ್ರಿಂದ ಯು ನೀಡ್ ಟು ಮೇಕ್ ಇಟ್ ಇನ್ ಅ ಫುಲ್ ಓಲ್ ನಂಬರ್ಸ್ ಆಗಿ ನಾವು ತೊಗೊಳೋದಿದ್ರೆ ಅಪ್ರಾಕ್ಸಿಮೇಟ್ ಆಗಿ 1 ಫೀಮೇಲ್ ಬರ್ತ್ ಆಗುತ್ತೆ ಅಂತ. ಸೊ ಸಿನ್ಸ್ ದೇರ್ ಇಸ್ ದ ರೇಟ್ ಇಸ್ ಗ್ರೇಟರ್ ದ್ಯಾನ್ 1, ದ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್. ಇಲ್ಲಿ ನಿಮಗೆ ಗೊತ್ತಿರುತ್ತೆ ಗ್ರೇಟರ್ ದ್ಯಾನ್ 1 ಅಂದರೆ ಏನು? ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತ. ಅದೇ ಅಕಸ್ಮಾತ್ ಲೆಸ್ಸರ್ ದ್ಯಾನ್ 1 ಅಂತ ಇದ್ದರೆ ಡಿಕ್ರೀಸಿಂಗ್ ಅಂತ ಕನ್ಸಿಡರ್ ಮಾಡಬೇಕು GRR. ಗಾಟ್ ಇಟ್? ದ ಫಸ್ಟ್ ಪ್ರಾಬ್ಲಮ್.